ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದ್ವೆ ಅಂತ ಯಾರೆಲ್ಲ ಗಣ್ಯರು ಬರ್ತಾರೆ ಇವರ ಮದ್ವೆ ಅಟೆಂಡ್ ಮಾಡ್ತಾರೆ ಅನ್ನೋದೇ ಒಂದು ಸುದ್ದಿ ಆಗಿದೆ. ಶೆಟ್ಟಿ ಗ್ಯಾಂಗ್ಗಳಿಗೆ ಏನು ರಶ್ಮಿಕಾ ಮಂದಣ್ಣ ಅವರು ಆಮಂತ್ರಣ ನೀಡ್ತಾರಾ ಅಥವಾ ನೀಡಲ್ವಾ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇತ್ತು. ಮಾಧ್ಯಮ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ. ಸದ್ಯಕ್ಕೆ ಇನ್ನೊಂದು ಚರ್ಚೆಯಲ್ಲಿರುವಂತಹ ಸುದ್ದಿ ಅಂತ ಹೇಳಿದ್ರೆ ರಶ್ಮಿಕಾ ಮಂದಣ್ಣ ಹಾಗೂ ವಿಜಯ್ ದೇವರಕೊಂಡ ಅವರ ಮದ್ವೆ ಅಂತ. ನಾಳೆ ಫೆಬ್ರವರಿ 26 ರಾಜಸ್ಥಾನದ ಉದಯಪುರದಲ್ಲಿ ಇಬ್ಬರು ಕೂಡ ಹಸೆಮಣೆ ಏರ್ಲಿಕ್ಕಿದ್ದಾರೆ. ಸೊ ಬಹುದಿನಗಳ ಗೆಳೆಯನ ಜೊತೆ ರಶ್ಮಿಕಾ ಮಂದಣ್ಣ ಅವರು ಕೈ ಹಿಡಿಲಿಕ್ಕಿದ್ದಾರೆ ಅವ್ರನ್ನ. ಸೊ ಹಾಗಾಗಿ ಇವರ ಒಂದು ಮದುವೆ ಬಗ್ಗೆ ನಾವು ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಯಾವ ರೀತಿ ಮದುವೆ ಇರ್ಬೋದು, ಯಾರೆಲ್ಲ ಬರ್ತಾರೆ ಅನ್ನೋ ಒಂದು, ಯಾರೆಲ್ಲ ಗಣ್ಯರು ಬರ್ತಾರೆ ಇವರ ಮದುವೆ ಅಟೆಂಡ್ ಮಾಡ್ತಾರೆ ಅನ್ನೋದೇ ಒಂದು ಸುದ್ದಿ ಆಗಿದೆ. ಸೊ ಸದ್ಯಕ್ಕೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಕರ್ನಾಟಕದಿಂದ ಯಾರೆಲ್ಲ ಹೋಗ್ತಾರೆ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಿಗೂ ಜಾಸ್ತಿ ಇತ್ತು. ಸದ್ಯಕ್ಕೆ ಈ ಒಂದು ಸುದ್ದಿಗೆ ಈ ಒಂದು ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಕರ್ನಾಟಕದ ಸ್ಟಾರ್ಗಳಿಗೆ ಕೂಡ ಮದುವೆ ಆಮಂತ್ರಣ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಈ ಒಂದು ನಾಳೆ ನಡೆಯುವ ಮದುವೆ ಹಾಗೂ ನಾಡ್ದು ಮಾರ್ಚ್ 4ರಂದು ಹೈದರಾಬಾದಲ್ಲಿ ನಡೆಯುತ್ತಿರುವಂತಹ ಆರತಕ್ಷತೆಯ ಒಂದು ಆಮಂತ್ರಣ ಕೂಡ ಸ್ಟಾರ್ ನಟರಿಗೆ ಮತ್ತು ಸ್ಟಾರ್ ನಟಿಯರಿಗೆ ಸಿಕ್ಕಿದೆ. ಸದ್ಯಕ್ಕೆ ನಮ್ಮ ಕರ್ನಾಟಕದಲ್ಲಿ ಶಿವರಾಜ್ ಕುಮಾರ್ ಆಗಿರ್ಬೋದು ಅಥವಾ ಸುದೀಪ್ ಅವರು, ಯಶ್ ಅವರು, ಅದ್ರ ಜೊತೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು, ರವಿಚಂದ್ರನ್ ಅವರು, ಧ್ರುವ ಸರ್ಜಾ ಅವರು, ಗಣೇಶ್ ಅವರು, ನಿರ್ದೇಶಕರಾದ ಎ ಹರ್ಷ ಆಗಿ ಸೇರಿ ಆಶಿಕಾ ರಂಗನಾಥ್ ಅವರು ಸೇರಿ ಒಂದು 11 ಸೆಲೆಬ್ರಿಟೀಸ್ಗಳಿಗೆ ಆಮಂತ್ರಣ ಸಿಕ್ಕಿದೆ. ಇನ್ವಿಟೇಷನ್ ಅವರ ಕೈಗೆ ನೀಡಿದರ ಹೊರತು ಕೂಡ ಸ್ಪೆಷಲ್ ಆಗಿ ಮೆಸೇಜ್ ಮಾಡಿ ಕೂಡ ಆಹ್ವಾನ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಸೊ ಇದರ ಜೊತೆಗೆ ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಎಲ್ಲಿ ಶೆಟ್ಟಿ ಗ್ಯಾಂಗ್ಗಳಿಗೆ ರಶ್ಮಿಕಾ ಮಂದಣ್ಣ ಅವರು ಆಮಂತ್ರಣ ನೀಡ್ತಾರಾ ಅಥವಾ ನೀಡಲ್ವಾ ಅನ್ನೋ ಒಂದು ಕುತೂಹಲ ಕೂಡ ಎಲ್ಲರಲ್ಲೂ ಇತ್ತು. ಇದಕ್ಕಿಂತ ಮುಂಚೆ ಕೂಡ ಪ್ರಮೋದ್ ಶೆಟ್ಟಿ ಅವರು ಈ ಒಂದು ವಿಚಾರವಾಗಿ ರಿಯಾಕ್ಷನ್ ಕೂಡ ಮಾಡಿದ್ರು. ಕೊಟ್ರೆ ಹೋಗ್ತೀವಿ, ಕೊಡಲ್ಲ ಅಂತ ನಮಗೆ ಗೊತ್ತಿದೆ ಅಂತ. ಅದರ ಜೊತೆಗೆ ರಿಷಬ್ ಶೆಟ್ಟಿ ಅವರು ಕೂಡ ಅವರ ಒಂದು ಜೈ ಹನುಮಾನ್ ಚಿತ್ರದ ಮುಹೂರ್ತ ಸಮಯದಲ್ಲೂ ಕೂಡ ಮಾಧ್ಯಮಗಳು ಕೇಳಿರುವಂತಹ ಪ್ರಶ್ನೆಗಳಿಗೆ ಅವರು ರಿಯಾಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಅಂತ ಹೇಳಿಬಿಟ್ಟು ಇಗ್ನೋರ್ ಮಾಡಿಬಿಟ್ಟು ಹೋಗಿದ್ರು. ಸೊ ಎಲ್ಲೋ ಒಂದ್ ಕಡೆ ಕೊಡ್ತಾರಾ ಅನ್ನೋ ಒಂದು ಕ್ವಶನ್ ಕೂಡ ಎಲ್ಲರಲ್ಲೂ ಕಾಡಿತ್ತು. ಸೊ ಸದ್ಯಕ್ಕೆ ಈ ಒಂದು ಸುದ್ದಿಗೆ ಈ ಒಂದು ಚರ್ಚೆಗೆ ಬ್ರೇಕ್ ಬಿದ್ದಿದೆ. ಶೆಟ್ಟಿ ಗ್ಯಾಂಗ್ಗಳಿಗೆ ಯಾರಿಗೂ ಕೂಡ ರಶ್ಮಿಕಾ ಮಂದಣ್ಣ ಆಗಿರ್ಬೋದು ಅಥವಾ ವಿಜಯ್ ದೇವರಕೊಂಡ ಅವರ ಮದುವೆಯ ಒಂದು ಆಮಂತ್ರಣ ದೊರೆತಿಲ್ಲ. ಸೊ ಬಹಳಷ್ಟು ಜನ ಇದಕ್ಕೆ ಪಾಸಿಟಿವ್ ಕಮೆಂಟ್ ಕೂಡ ಹೇಳ್ತಿದ್ದಾರೆ, ನೆಗೆಟಿವ್ ಕಮೆಂಟ್ ಕೂಡ ಬರ್ತಾ ಇದೆ. ಪಾಸಿಟಿವ್ ಕಮೆಂಟ್ ಏನು ಅಂತ ಹೇಳಿದ್ರೆ, ಪರವಾಗಿಲ್ಲ, ಎಲ್ಲರೂ ಅವರವರ ಒಂದು ಲೈಫಲ್ಲಿ ಮೂವ್ ಆನ್ ಆಗ್ತಾ ಇದ್ದಾರೆ, ಮೂವ್ ಆನ್ ಆಗ್ಲೇಬೇಕು. ಸೊ ಎಲ್ಲರೂ ಒಂದೇ ಒಂದು ವಿಚಾರನ ಇಟ್ಕೊಂಡು ಕೂತ್ಕೊಳ್ಳಿಕ್ ಆಗಲ್ಲ. ಸೊ ಒಳ್ಳೇದಾಗಲಿ ರಶ್ಮಿಕಾ ಮಂದಣ್ಣಗೆ ಅಂತ ಹೇಳಿದ್ರೆ. ಇನ್ನೊಂದು ಕಡೆ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ರಶ್ಮಿಕಾ ಮಂದಣ್ಣ ಅವರು ಬೆಳೆದು ಬಂದ ಹಾದಿಯನ್ನೇ ಮರೆತು ಹೋಗ್ತಾ ಇದ್ದಾರೆ. ಸೊ ರಿಷಬ್ ಶೆಟ್ಟಿ ಅವರಾಗಿರ್ಬೋದು, ರಕ್ಷಿತ್ ಶೆಟ್ಟಿ ಅವರಾಗಿರ್ಬೋದು, ಪರ್ಸ್ನಲಿ ಏನೇ ಆಗಿರ್ಬೋದು, ಎಲ್ಲರೂ ಮೂವ್ ಆನ್ ಆಗಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಒಂದು ವೇಳೆ ಅವರು ಆಮಂತ್ರಣ ಕೊಟ್ಟಿದ್ರೆ ಖಂಡಿತವಾಗಿ ಹೋಗ್ತಾ ಇದ್ರು. ಅಲ್ಲಿಗೆ ಈ ಒಂದು ಸುದ್ದಿಗೆ ಈ ಒಂದು ಇಷ್ಟು ವರ್ಷ ನಡೀತಿರುವ ಒಂದು ಜಟಾಪಟಿಗೆ ಏನಿದೆ, ಫ್ಯಾನ್ಸ್ಗಳ ನಡುವೆ ನಡೀತಿರುವ ಒಂದು ಜಟಾಪಟಿಗೆ ಬ್ರೇಕ್ ಬೀಳ್ತಾ ಇತ್ತು ಅಂತ, ಮುಂದುವರಿತಾ ಇರಲಿಲ್ಲ. ಈ ಒಂದು ಟ್ರೋಲ್ಸ್ಗಳಾಗಿರ್ಬೋದು ಅಥವಾ ಒಂದು ರೀತಿಯ ಟೀಕೆಗಳಾಗಿರ್ಬೋದು ಮುಂದುವರಿತಿರ್ಲಿಲ್ಲ, ಇಲ್ಲಿಗೆ ಬ್ರೇಕ್ ಬೀಳ್ತಿತ್ತು ಅಂತಲೇ ಹೇಳಿದ್ದಾರೆ. ಇನ್ನು ನೋಡಬೇಕು. ಸೊ ನಾಳೆ ಹಸೆಮಣೆ ಇರ್ಲಿಕ್ಕಿದ್ದಾರೆ. ಯಾರೆಲ್ಲ ಬರ್ತಾರೆ, ಯಾರೆಲ್ಲ ಅಂದರೆ ಬಾಲಿವುಡ್ಡಿಂದ, ಬಿ ಟೌನಿಂದ ಯಾರೆಲ್ಲ ಬರ್ತಾರೆ, ಅದರ ಜೊತೆಗೆ ರಾಜಕಾರಣಿಗಳು ಯಾರು ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇನ್ನೂ ಲಭ್ಯ ಆಗಿಲ್ಲ. ಬಹುಶಃ ಎಲ್ಲ ಒಂದು ಕಡೆ ಅಂಬಾನಿಯವರು ಬರ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗಿದೆ. ನೋಡಬೇಕು. ಇದಾಗಲೇ ಆಶಿಕಾ ರಂಗನಾಥ್ ಅವರು ರಾಜಸ್ಥಾನಕ್ಕೆ ಹೋಗಿದ್ದಾರೆ. ಸೊ ನಾಳೆ ಮದುವೆ ಆಗ್ತದೆ. ಇಬ್ರು ಕೂಡ ಇಷ್ಟಪಟ್ಟು ಮದುವೆ ಆಗ್ತಿದ್ದಾರೆ. ಗೀತಾ ಗೋವಿಂದಂ ಟೈಮಲ್ಲಿ ಇಂದ ಕೂಡ ಇವರ ಒಂದು ಮದುವೆ ಆಗ್ತಾರೆ ಅನ್ನೋ ಒಂದು ರೂಮರ್ ಇತ್ತು. ಸೊ ಆ ಒಂದು ರೂಮರ್ ಈಗ ನಿಜ ಆಗಿದೆ. #ವಿರೋಶ್ ಫ್ಯಾನ್ಸ್ಗಳು ಕೂಡ ಬಹಳಷ್ಟು ಖುಷಿಯಲ್ಲಿದ್ದಾರೆ. ಸೊ ಈ ಒಂದು ಮದುವೆಯ ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳು ಇನ್ನು ಬರಬೇಕಾಗಿದೆ. ಇನ್ನು ಏನು ಅಂತ ಹೇಳಿದ್ರೆ, ಮದುವೆಯ ಒಂದು ವಿಡಿಯೋಸನ್ನು ನೆಟ್ಫ್ಲಿಕ್ಸ್ ಅವರಿಗೆ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ, ರೂಮರ್ಸ್ ಕೂಡ ಹೊರಹಬ್ಬಿತ್ತು. ಸೊ ನೋಡಬೇಕು ಯಾವ ರೀತಿ ಮದುವೆ ಆಗ್ತದೆ, ಯಾರ್ಯಾರ ಸಮ್ಮುಖದಲ್ಲಿ ಮದುವೆ ಆಗ್ತದೆ ಅಂತ ನೋಡಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೋಡ್ತಾ ಇರಿ ಮಾಧ್ಯಮ ನ್ಯೂಸ್.